ಸರ್ ಮುಂಚೆ ಏನೇ ಕೇಳ್ಬೇಕು ಸರ್ ನಾನು ನಿಮ್ಗೆ? ನಾನು ಅದನ್ನೇ ಸೇವ್ ಮಾಡಿ ಒಂದು ಏಜೆನ್ಸಿ ಕೊಟ್ಟಿದ್ದೀನಿ. ಈಗ ಅವ್ರ ಆನ್ಸರ್ ಹೇಳಿದ್ದೆ ಅವ್ರ ಒಪಿನಿಯನ್, ನನಗೆ ನಿಮ್ಮ ಒಪಿನಿಯನ್ ಬೇಕು. ನನಗೆ ಅವ್ರು ವೆಯ್ಟ್ ಮಾಡ್ತಿದ್ದಾರೆ, ಇವ್ರು ವೆಯ್ಟ್ ಮಾಡ್ತಿದ್ದಾರೆ, ನಾನು ವೆಯ್ಟ್ ಮಾಡ್ತಿದ್ದೇನೆ, ವೀಕ್ಷಕರು ವೆಯ್ಟ್ ಮಾಡ್ತಿದ್ದಾರೆ, ಆನ್ಲೈನ್ ಅಲ್ಲೂ ಇದ್ದಾರೆ. ನನಗೆ ಬೇಕಾಗಿರೋದೇನಂದ್ರೆ ನಿಮ್ಮ ಒಪಿನಿಯನ್, ನಾನು ಆನ್ಸರ್ ಮಾಡಬೇಕು. ಇಂಡಿವಿಜುವಲ್ ಅಟೆನ್ಷನ್ ಕೊಡುವಂತ ಇನ್ಸ್ಟಿಟ್ಯೂಟ್ ಅಂತ ನಾನು ತುಂಬಾ ದೊಡ್ಡದಾಗೆ ಹೇಳಿದ್ದೀನಿ. ನಿಮ್ ಕನ್ಕ್ಲೂಷನ್ ಏನಿಲ್ಲ, ಆನ್ಸರ್ ನೀವು ತಾಳ್ಮೆಯಿಂದ ಇದ್ದಿದ್ರೆ ಇಷ್ಟೆಲ್ಲ ಇನ್ಸ್ಟಿಟ್ಯೂಟ್ ಅಲ್ಲಿ ಹೇಳ್ಕೊಡೋದು ಅದನ್ನು ಹೇಳ್ಕೊಡ್ತೀವಿ. ಅದು ಒಂದು ಲರ್ನಿಂಗ್ ಪ್ರೋಸೆಸ್. ಅದಕ್ಕೆ ನೀವು ತಾಳ್ಮೆಯಿಂದ ಇಲ್ಲ ಅನ್ಕೊಂತೀನಿ. ಇದ್ರೆ ನಾನು ನಿಮ್ಗೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಹೇಳ್ತೀನಿ. ತಾಳ್ಮೆಯಿಂದ ಕೂತ್ಕೊಂಡೆ ಕೇಳ್ತೀನಿ. ಹೌದು, ಒಂದೇ ದಿನಕ್ಕೆ ಅದು ಡಿಸ್ಕಷನ್ ಆಗಲ್ಲ. ಇದು ಯಾವ್ದಕ್ಕೆ ಖರ್ಚು ಮಾಡ್ತೀವಿ, ಏನಕ್ಕೆ ಖರ್ಚು ಮಾಡ್ತೀವಿ, ಅದು ಎಲ್ಲಿ ಅಮೌಂಟ್ ಸ್ಪೆಂಡ್ ಮಾಡ್ತೀವಿ, ಯಾಕೆ ನಾವು ಅವ್ರಿಗೆ ಅಷ್ಟು ಕನ್ವಿನ್ಸ್ ಮಾಡಿರ್ತೀವಿ, ನಿಮ್ಗೆ ಯಾಕೆ ಇಷ್ಟು ಚಾರ್ಜ್ ಮಾಡಿರ್ತೀವಿ. ಗ್ರೂಪ್ ಅಲ್ಲಿ ನೋ ನೀಡ್ ಸರ್. ಗ್ರೂಪ್ ಅಲ್ಲಿ ಯಾವ ಡಿಸ್ಕಷನ್ ಮಾಡ್ಬೇಕು ಅದೇ. ಈಗ ನೀವು ಎಕ್ಸಾಂಪಲ್ ನಾನು ಫೀಸ್ ಆಗ್ಲಿ ಮತ್ತೊಂದಾಗ್ಲಿ ನಾನು ಗ್ರೂಪ್ ಅಲ್ಲಿ ಮಾಡ್ತೀನ? ನೋ. ನಿಮ್ ಪರ್ಸನಲ್ ಅಟೆನ್ಷನ್ ನೀವೆಲ್ಲೋ ಹೋಗ್ತೀರಾ, ಲೇಟ್ ಆಗೋಗ್ಬಿಡುತ್ತೆ, ಇವಾಗ ಪಿಜಿಗೆ ಲೇಟ್ ಆಗುತ್ತೆ, ಫುಡ್ ಆಗುತ್ತೆ, ಅದೆಲ್ಲ ನಾನು ಗ್ರೂಪ್ ಅಲ್ಲಿ ಮಾಡ್ತೀನ? ನಿಮ್ಮನ್ನ ನಾನ್ ಜವಾಬ್ದಾರಿ ತಗೋಬಹುದು. ಇವಾಗ ನಿಮ್ ಗ್ರೂಪ್ ಮಾಡಿದೀನಿ, ಇಂಡಿವಿಜುವಲ್ ಇನ್ಸ್ಟಿಟ್ಯೂಟ್ ಗ್ರೂಪ್ ಮಾಡಿದೀನ ನಾನು? ಹೇಳಿ, ಮಾಡಿದೀನ? ಮಾರ್ಕೆಟಿಂಗ್ ಒಂದು ಗ್ರೂಪ್ ಮಾಡಿದೀನ? ಇವಾಗ ನಿಮ್ಗೆ ಹೊಟ್ಟೆ ಸಿಗ್ತಾ ಇದೆ, ಇವಾಗ ಹೋಟ್ಲಲ್ಲಿ ಸಿಗಲ್ಲ ಊಟ, ನಾನು ಹೇಳ್ತಾ ಇರೋದು ನಾನ್ ಟೇಕ್ ಕೇರ್ ಮಾಡ್ತೀನಿ. ಅದು